ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯನ್ನ ನೀಡಿದೆ. ಭಾರತ ಪ್ರವಾಸದಲ್ಲಿರುವಂತಹ ಅಫ್ಘಾನಿಸ್ತಾನ ವಿದೇಶಾಂಗ ಸಚಿವ ಮುತ್ತಾಕಿ ಪಾಕ್ಗೆ ಪ್ರತೀಕಾರದ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇನ್ನು ವಿಶೇಷ ಅಂದ್ರೆ ಅಫ್ಘಾನಿಸ್ತಾನ ಭಾರತದ ಜೊತೆಗೆ ಹಲವು ಆಯಾಮಗಳಲ್ಲಿ ಮಾತುಕತೆ ನಡೆಸಿದೆ ಕೂಡ. ಇದು ಪಾಕಿಸ್ತಾನದ ನಡುಕಕ್ಕೆ ಕಾರಣವಾಗಿದೆಯಂತೆ. ಭಾರತ ಅಫ್ಘಾನಿಸ್ತಾನ್ ದೋಸ್ತಿ ಪಾಕ್ಗೆ ನಡುಕ. ವಿದೇಶಾಂಗ ನೀತಿಯಲ್ಲಿ ಮಹತ್ವದ ಬೆಳವಣಿಗೆ. ಪಾಕಿಸ್ತಾನಕ್ಕೆ ಭಾರತ ಅಫ್ಘಾನಿಸ್ತಾನ್ ವಾರ್. ಭಾರತ ಅಫ್ಘಾನಿಸ್ತಾನ್ ರಾಷ್ಟ್ರಗಳು ಮಹತ್ವದ ರಾಜತಾಂತ್ರಿಕ ಹೆಜ್ಜೆಯನ್ನಿಟ್ಟಿವೆ. ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ವಿದೇಶಾಂಗ ನೀತಿಯಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಾಕಿ ದೆಹಲಿ ಭೇಟಿ ತೀವ್ರ ಕುತೂಹಲವನ್ನು ಕೆರಳಿಸಿದೆ. ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಾಕಿ ದೆಹಲಿಗೆ ಭೇಟಿ ನೀಡಿದ್ದು ಭಾರತೀಯ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಜೊತೆ ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ. ಕಾಬೂಲ್ನಲ್ಲಿರುವಂತಹ ಭಾರತದ ತಾಂತ್ರಿಕ ಮಿಷನ್ ಅನ್ನ ಪೂರ್ಣ ಪ್ರಮಾಣದ ರಾಯಭಾರ ಕಚೇರಿಯಾಗಿ ಮೇಲ್ದರ್ಜೆಗೇರಿಸುವ ಬಗ್ಗೆ ಭಾರತ ಘೋಷಣೆ ಮಾಡಿದೆ. is fully committed to the sovereignty, territorial integrity and independence of Afghanistan. Closer cooperation between us contributes to your national development as well as regional stability and resilience. To enhance that, I am pleased to announce today the upgrading of India's technical mission in Kabul to the status of Embassy of India. ಇನ್ನು ಭಾರತ ಹಾಗೂ ಅಫ್ಘಾನಿಸ್ತಾನ ಎರಡು ದೇಶಗಳು ಪಾಕಿಸ್ತಾನವನ್ನ ಟೀಕಿಸಿವೆ. ತನ್ನ ಪ್ರದೇಶವನ್ನ ಯಾರ ವಿರುದ್ಧವೂ ಕೂಡ ಬಳಸಲು ಯಾರಿಗೂ ಅವಕಾಶ ನೀಡುವುದಿಲ್ಲ ಅಂತ ಖಡಕ್ ಸಂದೇಶವನ್ನ ರವಾನಿಸಿವೆ. पाकिस्तान आतंकी संगठन के माध्यम से आपकी जमीन का इस्तेमाल भारत के खिलाफ न करे. वो तो कर नहीं सकता है, तो वो कैसे करे, क्योंकि उधर तो हमारा तसल्लुत है, उधर तो हुकूमत मजबूत है अल्हम्दुलिल्लाह. ಭಾರತ ಅಫ್ಘಾನಿಸ್ತಾನದ ಮಧ್ಯೆ ಏನೆಲ್ಲ ಮಾತುಕತೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಭಾರತ ಅಫ್ಘಾನಿಸ್ತಾನ್ ದೋಸ್ತಿ. ಕಾಬೂಲ್ನಲ್ಲಿರುವಂತಹ ಭಾರತದ ತಾಂತ್ರಿಕ ಕಚೇರಿಯನ್ನ ಭಾರತದ ರಾಯಭಾರ ಕಚೇರಿಯನ್ನಾಗಿ ಉನ್ನತೀಕರಣಗೊಳಿಸಲಾಗುತ್ತದೆ. ಈ ಮೂಲಕ ಅಫ್ಘಾನಿಸ್ತಾನದೊಂದಿಗೆ ಭಾರತದ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿದೆ. ಭದ್ರತಾ ಸಹಕಾರ, ವ್ಯಾಪಾರದ ಬಗ್ಗೆ ಹಲವು ಚರ್ಚೆಗಳನ್ನು ಕೂಡ ನಡೆಸಿದರು. 6 ಹೊಸ ಅಭಿವೃದ್ಧಿ ಯೋಜನೆಗಳ ಚಾಲನೆಗೆ ಪ್ಲಾನ್ ಕೂಡ ಮಾಡಲಾಗಿದೆ. ಅಫ್ಘಾನ್ಗೆ ಎಂಆರ್ಐ, ಸಿಟಿ ಸ್ಕ್ಯಾನ್ ಯಂತ್ರೋಪಕರಣಗಳು, ರೋಗ ನಿರೋಧಕ ಶಕ್ತಿ, ಕ್ಯಾನ್ಸರ್ ಔಷಧಿ ಹಾಗೂ ಲಸಿಕೆ ಸೌಲಭ್ಯವನ್ನು ಒದಗಿಸುವ ಭರವಸೆ ಕೂಡ ಭಾರತ ನೀಡಿದೆ. ಇತ್ತೀಚಿನ ಭೂಕಂಪದ ಸಮಯದಲ್ಲಿ ಅಫ್ಘಾನಿಸ್ತಾನಕ್ಕೆ ಭಾರತ ಮಾನವೀಯ ನೆರವು ಕೂಡ ನೀಡಿತ್ತು. ಆದ್ದರಿಂದ ಭಾರತಕ್ಕೆ ಮುತ್ತಾಕಿ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. The recent earthquake in Kunar, India was the first country to respond in humanitarian assistance. We would like to show appreciation. Afghanistan looks at India as a close friend. Afghanistan wants relations based on mutual respect and trade and people-to-people, political trade and people-to-people relations. ಭಾರತ ಅಫ್ಘಾನಿಸ್ತಾನ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗಿದ್ದು ಉಭಯ ದೇಶಗಳ ನಡುವಿನ ಆತ್ಮೀಯತೆ ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯನ್ನ ನೀಡಿದೆ. ಭಾರತ ಪ್ರವಾಸದಲ್ಲಿರುವಂತಹ ಅಫ್ಘಾನಿಸ್ತಾನ ವಿದೇಶಾಂಗ ಸಚಿವ ಮುತ್ತಾಕಿ ಪಾಕ್ಗೆ ಪ್ರತೀಕಾರದ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇನ್ನು ವಿಶೇಷ ಅಂದ್ರೆ ಅಫ್ಘಾನಿಸ್ತಾನ ಭಾರತದ ಜೊತೆಗೆ ಹಲವು ಆಯಾಮಗಳಲ್ಲಿ ಮಾತುಕತೆ ನಡೆಸಿದೆ ಕೂಡ. ಇದು ಪಾಕಿಸ್ತಾನದ ನಡುಕಕ್ಕೆ ಕಾರಣವಾಗಿದೆಯಂತೆ. ಭಾರತ ಅಫ್ಘಾನಿಸ್ತಾನ್ ದೋಸ್ತಿ ಪಾಕ್ಗೆ ನಡುಕ. ವಿದೇಶಾಂಗ ನೀತಿಯಲ್ಲಿ ಮಹತ್ವದ ಬೆಳವಣಿಗೆ. ಪಾಕಿಸ್ತಾನಕ್ಕೆ ಭಾರತ ಅಫ್ಘಾನಿಸ್ತಾನ್ ವಾರ್. ಭಾರತ ಅಫ್ಘಾನಿಸ್ತಾನ್ ರಾಷ್ಟ್ರಗಳು ಮಹತ್ವದ ರಾಜತಾಂತ್ರಿಕ ಹೆಜ್ಜೆಯನ್ನಿಟ್ಟಿವೆ. ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ವಿದೇಶಾಂಗ ನೀತಿಯಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಾಕಿ ದೆಹಲಿ ಭೇಟಿ ತೀವ್ರ ಕುತೂಹಲವನ್ನು ಕೆರಳಿಸಿದೆ. ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಾಕಿ ದೆಹಲಿಗೆ ಭೇಟಿ ನೀಡಿದ್ದು ಭಾರತೀಯ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಜೊತೆ ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ. ಕಾಬೂಲ್ನಲ್ಲಿರುವಂತಹ ಭಾರತದ ತಾಂತ್ರಿಕ ಮಿಷನ್ ಅನ್ನ ಪೂರ್ಣ ಪ್ರಮಾಣದ ರಾಯಭಾರ ಕಚೇರಿಯಾಗಿ ಮೇಲ್ದರ್ಜೆಗೇರಿಸುವ ಬಗ್ಗೆ ಭಾರತ ಘೋಷಣೆ ಮಾಡಿದೆ. is fully committed to the sovereignty, territorial integrity and independence of Afghanistan. Closer cooperation between us contributes to your national development as well as regional stability and resilience. To enhance that, I am pleased to announce today the upgrading of India's technical mission in Kabul
to the status of Embassy of India. ಇನ್ನು ಭಾರತ ಹಾಗೂ ಅಫ್ಘಾನಿಸ್ತಾನ ಎರಡು ದೇಶಗಳು ಪಾಕಿಸ್ತಾನವನ್ನ ಟೀಕಿಸಿವೆ. ತನ್ನ ಪ್ರದೇಶವನ್ನ ಯಾರ ವಿರುದ್ಧವೂ ಕೂಡ ಬಳಸಲು ಯಾರಿಗೂ ಅವಕಾಶ ನೀಡುವುದಿಲ್ಲ ಅಂತ ಖಡಕ್ ಸಂದೇಶವನ್ನ ರವಾನಿಸಿವೆ. पाकिस्तान आतंकी संगठन के माध्यम से आपकी जमीन का इस्तेमाल भारत के खिलाफ न करे. वो तो कर नहीं सकता है, तो वो कैसे करे, क्योंकि उधर तो हमारा तसल्लुत है, उधर तो हुकूमत मजबूत है अल्हम्दुलिल्लाह. ಭಾರತ ಅಫ್ಘಾನಿಸ್ತಾನದ ಮಧ್ಯೆ ಏನೆಲ್ಲ ಮಾತುಕತೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಭಾರತ ಅಫ್ಘಾನಿಸ್ತಾನ್ ದೋಸ್ತಿ ಕಾಬೂಲ್ನಲ್ಲಿರುವಂತಹ ಭಾರತದ ತಾಂತ್ರಿಕ ಕಚೇರಿಯನ್ನ ಭಾರತದ ರಾಯಭಾರ ಕಚೇರಿಯನ್ನಾಗಿ ಉನ್ನತೀಕರಣಗೊಳಿಸಲಾಗುತ್ತದೆ. ಈ ಮೂಲಕ ಅಫ್ಘಾನಿಸ್ತಾನದೊಂದಿಗೆ ಭಾರತದ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿದೆ. ಭದ್ರತಾ ಸಹಕಾರ, ವ್ಯಾಪಾರದ ಬಗ್ಗೆ ಹಲವು ಚರ್ಚೆಗಳನ್ನು ಕೂಡ ನಡೆಸಿದರು. 6 ಹೊಸ ಅಭಿವೃದ್ಧಿ ಯೋಜನೆಗಳ ಚಾಲನೆಗೆ ಪ್ಲಾನ್ ಕೂಡ ಮಾಡಲಾಗಿದೆ. ಅಫ್ಘಾನ್ಗೆ ಎಂಆರ್ಐ, ಸಿಟಿ ಸ್ಕ್ಯಾನ್ ಯಂತ್ರೋಪಕರಣಗಳು, ರೋಗ ನಿರೋಧಕ ಶಕ್ತಿ, ಕ್ಯಾನ್ಸರ್ ಔಷಧಿ ಹಾಗೂ ಲಸಿಕೆ ಸೌಲಭ್ಯವನ್ನು ಒದಗಿಸುವ ಭರವಸೆ ಕೂಡ ಭಾರತ ನೀಡಿದೆ. ಇತ್ತೀಚಿನ ಭೂಕಂಪದ ಸಮಯದಲ್ಲಿ ಅಫ್ಘಾನಿಸ್ತಾನಕ್ಕೆ ಭಾರತ ಮಾನವೀಯ ನೆರವು ಕೂಡ ನೀಡಿತ್ತು. ಆದ್ದರಿಂದ ಭಾರತಕ್ಕೆ ಮುಕ್ತಾಕಿ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. The recent earthquake in Kunar, India was the first country to respond in humanitarian assistance. We would like to show appreciation. Afghanistan looks at India as a close friend. Afghanistan wants relations based on mutual respect and trade and people-to-people, political trade and people-to-people relations. ಭಾರತ ಅಫ್ಘಾನಿಸ್ತಾನ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗಿದ್ದು ಉಭಯ ದೇಶಗಳ ನಡುವಿನ ಆತ್ಮೀಯತೆ ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯನ್ನ ನೀಡಿದೆ. ಭಾರತ ಪ್ರವಾಸದಲ್ಲಿರುವಂತಹ ಅಫ್ಘಾನಿಸ್ತಾನ ವಿದೇಶಾಂಗ ಸಚಿವ ಮುತ್ತಾಕಿ ಪಾಕ್ಗೆ ಪ್ರತೀಕಾರದ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇನ್ನು ವಿಶೇಷ ಅಂದ್ರೆ ಅಫ್ಘಾನಿಸ್ತಾನ ಭಾರತದ ಜೊತೆಗೆ ಹಲವು ಆಯಾಮಗಳಲ್ಲಿ ಮಾತುಕತೆ ನಡೆಸಿದೆ ಕೂಡ. ಇದು ಪಾಕಿಸ್ತಾನದ ನಡುಕಕ್ಕೆ ಕಾರಣವಾಗಿದೆಯಂತೆ. ಭಾರತ ಅಫ್ಘಾನಿಸ್ತಾನ್ ದೋಸ್ತಿ, ಪಾಕ್ಗೆ ನಡುಕ. ವಿದೇಶಾಂಗ ನೀತಿಯಲ್ಲಿ ಮಹತ್ವದ ಬೆಳವಣಿಗೆ. ಪಾಕಿಸ್ತಾನಕ್ಕೆ ಭಾರತ ಅಫ್ಘಾನಿಸ್ತಾನ್ ವಾರ್ನ್. ಭಾರತ ಅಫ್ಘಾನಿಸ್ತಾನ್ ರಾಷ್ಟ್ರಗಳು ಮಹತ್ವದ ರಾಜತಾಂತ್ರಿಕ ಹೆಜ್ಜೆಯನ್ನಿಟ್ಟಿವೆ. ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ವಿದೇಶಾಂಗ ನೀತಿಯಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಾಕಿ ದೆಹಲಿ ಭೇಟಿ ತೀವ್ರ ಕುತೂಹಲವನ್ನು ಕೆರಳಿಸಿದೆ. ತಾಲಿಬಾನ್ ಸರ್ಕಾರದ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಾಕಿ ದೆಹಲಿಗೆ ಭೇಟಿ ನೀಡಿದ್ದು ಭಾರತೀಯ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಜೊತೆ ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ. ಕಾಬೂಲ್ನಲ್ಲಿರುವಂತಹ ಭಾರತದ ತಾಂತ್ರಿಕ ಮಿಷನ್ ಅನ್ನ ಪೂರ್ಣ ಪ್ರಮಾಣದ ರಾಯಭಾರ ಕಚೇರಿಯಾಗಿ ಮೇಲ್ದರ್ಜೆಗೇರಿಸುವ ಬಗ್ಗೆ ಭಾರತ ಘೋಷಣೆ ಮಾಡಿದೆ. Is fully committed to the sovereignty, territorial integrity and independence of Afghanistan. Closer cooperation between us contributes to your national development as well as regional stability and resilience. To enhance that, I am pleased to announce today the upgrading of India's technical mission in Kabul to the status of Embassy of India. ಇನ್ನು ಭಾರತ ಹಾಗೂ ಅಫ್ಘಾನಿಸ್ತಾನ ಎರಡು ದೇಶಗಳು ಪಾಕಿಸ್ತಾನವನ್ನ ಟೀಕಿಸಿವೆ. ತನ್ನ ಪ್ರದೇಶವನ್ನ ಯಾರ ವಿರುದ್ಧವೂ ಕೂಡ ಬಳಸಲು ಯಾರಿಗೂ ಅವಕಾಶ ನೀಡುವುದಿಲ್ಲ ಅಂತ ಖಡಕ್ ಸಂದೇಶವನ್ನ ರವಾನಿಸಿವೆ. पाकिस्तान आतंकी संगठन के माध्यम से आपकी जमीन का इस्तेमाल भारत के खिलाफ न करे. वो तो कर नहीं सकता है, तो वो कैसे करे, क्योंकि उधर तो हमारा तसल्लुत है, उधर तो हुकूमत मजबूत है अल्हम्दुलिल्लाह. ಭಾರತ ಅಫ್ಘಾನಿಸ್ತಾನದ ಮಧ್ಯೆ ಏನೆಲ್ಲ ಮಾತುಕತೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಭಾರತ ಅಫ್ಘಾನಿಸ್ತಾನ್ ದೋಸ್ತಿ ಕಾಬೂಲ್ನಲ್ಲಿರುವಂತಹ ಭಾರತದ ತಾಂತ್ರಿಕ ಕಚೇರಿಯನ್ನ ಭಾರತದ ರಾಯಭಾರ ಕಚೇರಿಯನ್ನಾಗಿ ಉನ್ನತೀಕರಣಗೊಳಿಸಲಾಗುತ್ತದೆ. ಈ ಮೂಲಕ ಅಫ್ಘಾನಿಸ್ತಾನದೊಂದಿಗೆ ಭಾರತದ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿದೆ. ಭದ್ರತಾ ಸಹಕಾರ, ವ್ಯಾಪಾರದ ಬಗ್ಗೆ ಹಲವು ಚರ್ಚೆಗಳನ್ನು ಕೂಡ ನಡೆಸಿದರು. 6 ಹೊಸ ಅಭಿವೃದ್ಧಿ ಯೋಜನೆಗಳ ಚಾಲನೆಗೆ ಪ್ಲಾನ್ ಕೂಡ ಮಾಡಲಾಗಿದೆ. ಅಫ್ಘಾನ್ಗೆ ಎಂಆರ್ಐ, ಸಿಟಿ ಸ್ಕ್ಯಾನ್ ಯಂತ್ರೋಪಕರಣಗಳು, ರೋಗ ನಿರೋಧಕ ಶಕ್ತಿ, ಕ್ಯಾನ್ಸರ್ ಔಷಧಿ ಹಾಗೂ ಲಸಿಕೆ ಸೌಲಭ್ಯವನ್ನು ಒದಗಿಸುವ ಭರವಸೆ ಕೂಡ ಭಾರತ ನೀಡಿದೆ. ಇತ್ತೀಚಿನ ಭೂಕಂಪದ ಸಮಯದಲ್ಲಿ ಅಫ್ಘಾನಿಸ್ತಾನಕ್ಕೆ ಭಾರತ ಮಾನವೀಯ ನೆರವು ಕೂಡ ನೀಡಿತ್ತು. ಆದ್ದರಿಂದ ಭಾರತಕ್ಕೆ ಮುಕ್ತಾಕಿ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. The recent earthquake in Kunar, India was the first country to respond in humanitarian assistance. We would like to show appreciation. Afghanistan looks at India as a close friend. Afghanistan wants relations based on mutual respect and trade and people-to-people,
political, trade, and people-to-people relations. ಭಾರತ ಅಫ್ಘಾನಿಸ್ತಾನ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗಿದ್ದು ಉಭಯ ದೇಶಗಳ ನಡುವಿನ ಆತ್ಮೀಯತೆ ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.